ಥ್ರೂಔಟ್ ಸಿನಿಮಾ ಒಂದು ಸಸ್ಪೆನ್ಸು ಏನಾಗ್ಬೋದು ಅನ್ನೋದು ಒಂದು ತೋರಿಸ್ತಾ ಸಿನಿಮಾಲಿ. ಆ್ಯಂಡ್ ಐ ಥಿಂಕ್ ಒಂದು ಸೆಕೆಂಡ್ ಹಾಫು ಒಂದು ಸಿನಿಮಾನಲ್ಲಿ ಒಂದು ಕ್ಲೈಮ್ಯಾಕ್ಸ್, ಒಂದು ಸೆಕೆಂಡ್ ಹಾಫ್ ಅಂತ ನಾವು ಏನು ಕರಿತೀವಿ ಅದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಫಸ್ಟ್ ಹಾಫಲ್ಲಿ ಎಂಟರ್ಟೈನ್ಮೆಂಟು, ಒಂದು ಕತೆ ಅಂತ ಸ್ಟಾರ್ಟ್ ಆಗುತ್ತೆ, ಒಂದು ಓಪನಿಂಗ್ ಅಂತ ಇರುತ್ತೆ. ಬಟ್ ಇಂಟರ್ವೆಲ್ ಬ್ಲಾಕು ಏನಾಗ್ಬೋದು, ಇದು ಕತೆ ಎಲ್ಲಿಗೆ ತೊಗೊಂಡೋಗುತ್ತೆ ಅಂತ ಒಂದು ಇಂಟರ್ವೆಲ್ ಬ್ಲಾಕು ಎಷ್ಟು ಮುಖ್ಯನೋ ಅದು ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಡೈರೆಕ್ಟರ್ ಕಿರಣ್ ಅವರು. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಕ್ಲೈಮ್ಯಾಕ್ಸು ನನಗೆ ತುಂಬ ಇಷ್ಟ ಆಗಿದ್ದು. ಒಂದು ಟ್ವಿಸ್ಟ್, ಒಂದು ಸಿನಿಮಾ ಹಿಂಗೆ ಕುತ್ಕೊಂಡು ಹಿಂಗೆ ನೋಡೋವಾಗ ಸಡನ್ನಾಗಿ ಹಿಂಗೆ ಎದ್ದು ನೋಡ್ತೀವಿ, ಏನಪ್ಪ ಹಿಂಗೆ ಆಗ್ತಿದೆಯಾ ಅಂತ. ಸೊ ಐ ಥಿಂಕ್ ಅದು ಸೆಕೆಂಡ್ ಹಾಫಲ್ಲಿ ಸೂತ್ರಧಾರಿ ಸಿನಿಮಾಲಿ ಇದೆ. ಆ್ಯಂಡ್ ಪ್ರತಿಯೊಬ್ಬರು ಪರ್ಫಾರ್ಮೆನ್ಸು ಅಪೂರ್ವರಾಗಿರ್ಬೋದು. ಆಮೇಲೆ ಮೊದಲನೇ ಬಾರಿಗೆ ಚಂದನ್ ಶೆಟ್ಟಿ ನಾಯಕನಾಗಿ ಈ ಸಿನಿಮಾ ನಡೆಸಿದ್ದಾರೆ. ಸೊ ವಿಶಿಂಗ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಅವರೊಂದು ಪೋಸ್ಟ್ ಹಾಕಿದ್ರು, ಎಷ್ಟೋ ವರ್ಷಗಳ ನಂತರ ಅವರು ಗಾಂಧಿನಗರದಲ್ಲಿ ಅವ್ರದ್ದೊಂದು ಕಟೌಟ್ ಬಂದೈತೆ ಅಂತ. ಸೊ ಖುಷಿ ಆಗ್ತದೆ ಒಂದು ನಾಯಕ ನಟನಾಗಿ ಈ ಸಿನಿಮಾಲಿ ಅಭಿನಯಿಸಿದ್ದಾರೆ. ಆ್ಯಂಡ್ ಫಸ್ಟ್ ಸಿನಿಮಾ ಅಂತ ಹೇಳೋಕ್ಕೆ ಆಗಲ್ಲ, ಯಾಕಂದರೆ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಆ್ಯಂಡ್ ಅವರು ಪೊಲೀಸ್ ಪಾತ್ರದಲ್ಲಿ ಮಾಡೋದಂತೂ ಮೊದಲನೇ ಸಿನಿಮಾಗೆ ಐ ಥಿಂಕ್ ಇಟ್ಸ್ ಎ ವೆರಿ ಟಫ್ ಜಾಬ್, ಬಟ್ ಈಸ್ ಕ್ಯಾರಿಡ್ ಇಟ್ ವೆರಿ ವೆಲ್. ಸೊ ವಿಶಿಂಗ್ ಹಿಮ್ ಆಲ್ ದ ವೆರಿ ಬೆಸ್ಟ್, ಎಲ್ಲ ಒಳ್ಳೆಯದಾಗಲಿ. ಆ್ಯಂಡ್ ಅಪೂರ್ವ ಅವರು ಒಂದು ಸಿನಿಮಾ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ದೀನಿ. ಬಟ್ ಈ ಸಿನಿಮಾಲಿ ಒಂದು ಗ್ಲ್ಯಾಮರ್ ಆಗಿರ್ಬೋದು, ಇಲ್ಲ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿರ್ಬೋದು, ಸೆಂಟಿಮೆಂಟ್ ಆಗಿರ್ಬೋದು, 3 ಶೇಡ್ ಇರೋಂಥ ಒಂದು ಪಾತ್ರದಲ್ಲಿದ್ದಾರೆ. ಆ್ಯಂಡ್ ನವರಸನ್ ಸರ್ ಪ್ರೊಡ್ಯೂಸರು, ಅನ್ಎಕ್ಸ್ಪೆಕ್ಟೆಡು. ಯಾಕಂದರೆ ಬರೀ ಇದಕ್ಕೆ ಹಣ ಹಾಕಿದ್ದಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇದರಲ್ಲಿ ನಟನೆ ಮಾಡಿದ್ದಾರೆ. ಸೊ ಅವ್ರಿಗೂ ಅಷ್ಟೇ ಒಂದು ಇನ್ವೆಸ್ಟಿಗೇಷನ್ ಪಾರ್ಟ್ ಬರುತ್ತೆ, ಚಂದನ್ ಅವ್ರದ್ದು ಮತ್ತು ಅವ್ರದ್ದು ನವರಸನ್ ಅವ್ರದ್ದು. ತುಂಬ ಚೆನ್ನಾಗಿ ಮೂಡ್ ಬಂದೈತೆ ಅದು. ಆ್ಯಂಡ್ ವೆರಿ ನೈಸ್ ಒಂದು ಮೇಕಿಂಗ್ ಆಗಿರ್ಬೋದು ಅದಕ್ಕೆ, ಆ್ಯಂಡ್ ಒಂದು ಆ್ಯಕ್ಟಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿ ಮೂಡ್ ಬಂದೈತೆ. ಆ್ಯಂಡ್ ಸಿನಿಮಾದ ಮೇಕಿಂಗು PKS ದಾಸ್ ಸರ್ ಐ ಥಿಂಕ್ ಈಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಪ್ರತಿಯೊಂದು ಫ್ರೇಮನ್ನು ತುಂಬ ಸುಂದರವಾಗಿ ತೋರಿಸಿದ್ದಾರೆ. ಸೊ ವಿಶಿಂಗ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಪ್ರತಿಯೊಬ್ಬರನ್ನು ಸಿನಿಮಾನಲ್ಲಿ ಯಾರು ಮಾಡಿದಾರೋ, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು. ಐ ಥಿಂಕ್ ಓಪನಿಂಗ್ 2 ಸಾಂಗ್ ಅಂತೂ ತುಂಬ ಕ್ಯಾಚ್ ಆಗಿದೆ. ಐ ಥಿಂಕ್ ಒಂದು ಸಿನಿಮಾಗೆ ಒಂದು ಇನ್ವಿಟೇಷನ್ನು ಸಾಂಗ್ ಅಂತ ನೀವು ಹೇಳ್ತೀವಿ, ಈ ಸಿನಿಮಾನಲ್ಲಿ ಐ ಥಿಂಕ್ ಒಂದು ಒಳ್ಳೆ ಇನ್ವಿಟೇಷನ್ ಅಂದರೆ ಸಾಂಗ್ಸು. ಸೊ ವಿಶಿಂಗ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಸಾಂಗ್ಸು ತುಂಬ ಚೆನ್ನಾಗಿ ಬಂದೈತೆ. ಹಾಗೂ ನನ್ನ ಗೆಳೆಯರಾದ ಸಂಜಯ್ ಗೌಡರು ಅವರು ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾಲಿ. ಸೊ ವಿಶಿಂಗ್ ದಮ್ ಆಲ್ಸೋ ಆಲ್ ದಿ ಬೆಸ್ಟ್. ಆ್ಯಂಡ್ ಪ್ರತಿಯೊಬ್ಬರು ಕಲಾವಿದರು ಎಲ್ಲ ಒಳ್ಳೆಯದಾಗಲಿ. ಸೂತ್ರಧಾರಿ ಸಿನಿಮಾನ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ. ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ, ಎಲ್ಲ ಕಡೆ ಒಂದು ಒಳ್ಳೆ ಟಾಕ್ ಇದೆ ಸಿನಿಮಾ ಬಗ್ಗೆ. ಸೊ ದಯವಿಟ್ಟು ಬಂದು ಸಿನಿಮಾ ನೋಡಿ. ನಿಮ್ಮ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಸದಾ ಈ ಚಿತ್ರತಂಡದಲ್ಲಿ ಅಂತ. ಫಸ್ಟ್ ಆಫ್ ಆಲ್ ಸಾಂಗ್ಸ್ ಬಗ್ಗೆ ನಾನು ಮಾತಾಡಲೇಬೇಕು. ಸಾಂಗ್ಸ್ 2 ಸಾಂಗ್ ನನಗಂತೂ ಪರ್ಸನಲಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ರೈಟ್ ನಾವು ತುಂಬ ಟ್ರೆಂಡಿಂಗ್ ಆಗಿದೆ ಕೂಡ. ಚಂದನ್ ಶೆಟ್ಟಿ ಅವ್ರಿಗೆ ಐ ಥಿಂಕ್ ಈಸ್ ಆಲ್ರೆಡಿ ಅವರು ಇಷ್ಟೊಂದು ಸಾಂಗ್ಸ್ ಇಷ್ಟು ದಿವಸ ಹಿಟ್ ಕೊಟ್ಕೊಂಡು ಬಂದಿದ್ದಾರೆ. ಸೊ ಈ ಸೂತ್ರಧಾರಿ ಸಿನಿಮಾದಲ್ಲಿ ಆ್ಯಕ್ಟಿಂಗ್ನ ಕೂಡ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಅವ್ರು ಇವಾಗ ಹೇಳ್ತಾ ಇದ್ರು, ನನ್ನ ಫಸ್ಟ್ ಮೂವಿ ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್ ಅಂತ. ಬಟ್ ಆನ್ ಸ್ಕ್ರೀನ್ ಇಟ್ ಡಸಂಟ್ ಫೀಲ್ ಲೈಕ್ ಇದೊಂದು ಮೊದಲನೇ ಸತಿ ಅವ್ರು ಆ್ಯಕ್ಟ್ ಮಾಡಿರೋದು ಅಂತ. ಆ್ಯಂಡ್ ಆನ್ ದಿ ಹೋಲ್ ಒಂದು ಸಿನಿಮಾ ನೋಡಿದ್ರೆ ಸಸ್ಪೆನ್ಸ್, ಈ ಸೂಸೈಡ್ ಅನ್ನೋ ಒಂದು ಅಂಶನ ಯಾವ್ಯಾವ ರೀತಿ ಅನ್ನೋದರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಡಿಯನ್ಸ್ಗೆ ಈ ಥರನೂ ಇದೆಯಾ ಅನ್ನೋದೊಂದು ಕ್ವೆಶನ್ ಮಾರ್ಕ್ ಬಂದೇ ಬರುತ್ತೆ. ಆ್ಯಂಡ್ ಆಲ್ಸೋ ನವರಸನ್ ಸರ್ ಬಗ್ಗೆ ಹೇಳಬೇಕು ಅಂದರೆ ವಿ ಡಿಂಟ್ ಎಕ್ಸ್ಪೆಕ್ಟ್. ಆ್ಯಕ್ಚುಲಿ ನಾವು ಸ್ಟಾರ್ಟಿಂಗ್ ಮಾತಾಡಬೇಕಾದ್ರೆ ಐ ಥಾಟ್ ಈಸ್ ಅ ಪ್ರೊಡ್ಯೂಸರ್ ಅಂದ್ಕೊಂಡು ಅಷ್ಟೇ ಬಂದ್ವಿ. ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಎಲ್ಲರಿಗೂ ಬಿಸ್ಕೆಟ್ ತಿನ್ನಿಸಿದ್ದಾರೆ. ಆ್ಯಂಡ್ ನನಗೆ ವೆರಿ ಪರ್ಸ್ನಲ್ ಆಗಿ ಕೂಡ ನಮ್ಮ ಟಕಿಲ ಸಿನಿಮಾ May 16 ಬರ್ತಿದೆ, ಅದಕ್ಕೂ ಅವ್ರ ಇಡೀ ಟೀಮ್ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಇದೇ ಥರ ಎಲ್ಲರೂ ಕನ್ನಡ ಚಿತ್ರರಂಗದಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಬಂದರೆ ಸಿನಿಮಾ ಖಂಡಿತವಾಗ್ಲೂ ಗೆಲ್ಲುತ್ತೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ದ ಹೋಲ್ ಟೀಮ್. ಆಲ್ರೆಡಿ ಸಕ್ಸಸ್ನ ನಾವು ಎಲ್ಲರ ಮುಖದಲ್ಲೂ ನೋಡ್ತಾ ಇದ್ದೀವಿ. ಆ್ಯಂಡ್ ಎವ್ರಿಬಡಿ ಆರ್ ಹ್ಯಾಪಿ. ಆ್ಯಂಡ್ ತುಂಬ ಒಳ್ಳೆ ರಿವ್ಯೂ ಬಂದಿದೆ ಸಿನಿಮಾಗೆ ಕೂಡ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಅಂಕಿತಾ ಜಾರಾಮ್. ಸೊ ಇವತ್ತು ಸೂತ್ರಧಾರಿ ಸಿನಿಮಾ ಸೆಲೆಬ್ರಿಟಿ ಶೋಗೆ ಬಂದು ತುಂಬ ಖುಷಿ ಆಯಿತು. ಮೂವಿನ ನೋಡಿ ಕೂಡ ಅಷ್ಟೇ ಖುಷಿ ಆಯಿತು. ಸೂತ್ರಧಾರಿ, ಈ ಸಿನಿಮಾದ ಸೂತ್ರಧಾರಿ ಯಾರು ಅಂತ ಕಂಡುಹಿಡಿಯೋದೇ ಇಡೀ ಸಿನಿಮಾ ನಡೆಯುತ್ತೆ. ಫಸ್ಟ್ ಹಾಫಲ್ಲಿ ಅದೊಂದು ಕೇಸ್ ಇಟ್ಕೊಂಡು ಅದನ್ನು ಸಾಲ್ವ್ ಮಾಡ್ತಾರೆ. ಚಂದನ್ ಶೆಟ್ಟಿ ಅಣ್ಣ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ತುಂಬ ಚೆನ್ನಾಗಿದೆ. ಹೀರೋಯಿನ್ ಅವರು ಕೂಡ ತುಂಬ ವರ್ಸಟೈಲ್ ಥರ ಕಾಣಿಸ್ಕೋತಾರೆ. ಅವ್ರದ್ದು 2 ಫೇಸಸ್ ಇರುತ್ತೆ. ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ನವರಸನ್ ಸರ್ನ ಸ್ಕ್ರೀನ್ ಮೇಲೆ ನೋಡಿ ತುಂಬ ಖುಷಿ ಆಯಿತು. ಅಂದ್ಕೊಂಡಿರಲಿಲ್ಲ ಸರ್ ಇಷ್ಟೊಳ್ಳೆ ಕ್ಯಾರೆಕ್ಟ್ರ್ ಮಾಡಿದ್ದಾರೆ ಮೂವಿಯಲ್ಲಿ ಅಂತ. ಟೈಟಲ್ ಸೂತ್ರಧಾರಿ ಏನಿದೆ, ಅವರು ಕ್ಯಾರೆಕ್ಟ್ರ್ ಏನು ಮಾಡಿದ್ದಾರೆ ಅನ್ನೋದು ನಿಮ್ಮ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಆ ಕ್ಯಾರೆಕ್ಟ್ರಿಗೂ ಈ ಟೈಟಲ್ಗೂ ಎಷ್ಟು ಲಿಂಕ್ ಇದೆ ಅಂತ. ಸೊ ಇಷ್ಟು ಒಳ್ಳೆ ಸಿನಿಮಾ ಕನ್ನಡದಲ್ಲಿ ಬಂದಿದೆ. ಎಲ್ಲರೂ ತಪ್ಪದೆ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. May 9 ಆಲ್ರೆಡಿ ರಿಲೀಸ್ ಆಗಿದೆ. ನಿಮ್ಮ ಹತ್ತಿರದ ಇರೋ ಎಲ್ಲ ಚಿತ್ರಮಂದಿರದಲ್ಲೂ ಮೂವಿ ಬಿಡುಗಡೆ ಆಗಿದೆ. ಎಲ್ಲರೂ ಬಂದು ಮೂವಿನ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್.